ಸಿಂಪಲ್ ಆಗಿ ಇವತ್ತು ನಾನೊಂದು ಪಿಜ್ಜಾ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಬೌಲ್ಗೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಉಗುರು ಬೆಚ್ಚಗಿನ ನೀರು, ತುಂಬ ಜಾಸ್ತಿನೂ ಬಿಸಿ ಇರೋ, ತುಂಬ ತಣ್ಣಗೂ ಇರಬಾರ್ದು. ಇದಕ್ಕೆ ನಾನು ಶುಗರ್ ಮತ್ತು ಈಸ್ಟ್ನ 2 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಇಲ್ಲೊಂದು ಪ್ಲೇಟ್ಗೆ 1 ಕಪ್ಪಷ್ಟು ಮೈದಾ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೇನಾದರೂ ಈಸ್ಟ್ ಕಾಂಟ್ಯಾಕ್ಟಿಗೆ ಬಂದರೆ ಈಸ್ಟ್ ಸತ್ತೋಗ್ಬಿಡುತ್ತೆ. ಸೊ ಇವಾಗ ಇದನ್ನು ಈಸ್ಟ್ ವಾಟರ್ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ನಾದ್ಕೊಬೇಕು. ಒಂದು 20 ರಿಂದ 25 ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಬಿಟ್ಟು ಇದನ್ನು ರೇಸ್ ಆಗೋದಕ್ಕೆ ಬಿಟ್ಟರೆ ನೋಡ್ಬೋದು. ಇದು ಚೆನ್ನಾಗಿ ರೈಸ್ ಆಗಿದೆ. ಬೇಸ್ನ ನಾನು ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಬೇಕಾದರೂ ಆ ಶೇಪಲ್ಲಿ ಮಾಡ್ಬೋದು. ಸೊ ಇವಾಗ ಇದನ್ನು ಫೋಕಲ್ಲಿ ಈ ಥರ ಇದನ್ನು ಚುಚ್ಚಿಬಿಟ್ಟು, ಸೊ ಇಲ್ಲಿ ನಾನು ಪಿಜ್ಜಾ ಸಾಸ್ ಹಾಕ್ಕೊಂಡಿದ್ದೀನಿ. ಇದು ಮನೇಲೇ ರೆಡಿಮೇಡ್ ಸಾಸು. ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ, ರೆಸಿಪಿ ಹಾಕ್ತೀನಿ. ಟಾಪಿಂಗ್ಸ್ ನಾನಿಲ್ಲಿ ಕ್ಯಾಪ್ಸಿಕಮ್, ಆನಿಯನ್, ಟೊಮ್ಯಾಟೊ, ಚೀಸ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನಾನು ಒಂದು 10 ನಿಮಿಷ ಕಡಾಯಿನ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಇದನ್ನು ನಾನು 20 ರಿಂದ 25 ನಿಮಿಷ ಬೇಕ್ ಮಾಡಿದ್ರೆ ತುಂಬಾ ಸಿಂಪಲ್ಲಾಗಿ ಮತ್ತು ಸಖತ್ ಕ್ವಿಕ್ಕಾಗಿ ಈ ಒಂದು ಪಿಜ್ಜಾ ರೆಸಿಪಿ ರೆಡಿ ಆಗುತ್ತೆ. ಎಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.